ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವಾಟರ್ ಮೆಲನ್ ಜ್ಯೂಸ್ನ ಮಾಡೋಣ. ಇನ್ನಂತೂ ಬೇಸಿಗೆ ಕಾಲ ಬಂದ್ಬಿಡ್ತು. ಈ ಬೇಸಿಗೆ ಕಾಲದಲ್ಲಿ ಏನಾದರೂ ತಂಪಾಗಿ ಕೂಲಾಗಿ ಕುಡಿಬೇಕು ತಿನ್ನಬೇಕು ಅಂತ ಅನಿಸುತ್ತೆ. ಈ ಬೇಸಿಗೆ ಟೈಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊಂದಿರುವಂಥ ಫ್ರೂಟ್ಸ್ ವೆಜಿಟೇಬಲ್ಸ್ನ ತಿಂದರೆ ತುಂಬಾ ಒಳ್ಳೆಯದು. ಅಂಥವರಿಗೆ ಈ ಜ್ಯೂಸ್ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಈ ಕಲ್ಲಂಗಡಿ ಹಣ್ಣಂತೂ ತುಂಬಾ ತಂಪು. ಎಷ್ಟೇ ಸೆಕೆ ಇದ್ರೂ ಬಿಸಿ ಇದ್ರೂ ಈ ಹಣ್ಣನ್ನು ತಿಂದ ತಕ್ಷಣ ಒಂದು ಸರಿ ದೇಹನ ತಂಪು ಮಾಡುತ್ತೆ. ಹಾಗೆ ಈ ಹಣ್ಣು ಚರ್ಮಕ್ಕೂ ತುಂಬಾ ಒಳ್ಳೆಯದು. ಬನ್ನಿ ಇವಾಗ ಜ್ಯೂಸ್ ರೆಸಿಪಿನ ನೋಡೋಣ. ಇವಾಗ ನಾವು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಸಕ್ಕರೆ ಬೇಕು ಅಂದ್ರೆ ಹಾಕೋಬಹುದು. ಇಲ್ಲಿ ಸಕ್ಕರೆನ ಹಾಕಲೇಬೇಕು ಅಂತ ಏನೂ ಇಲ್ಲ. ತುಂಬಾ ಸಿಹಿನ ಇಷ್ಟಪಡೋರು ಹಾಕೋಬಹುದು. ಹಾಗೆ ಇಲ್ಲಿ ಚಾಟ್ ಮಸಾಲಾನ ಹಾಕೊಂಡಿದ್ದೀವಿ. ಇದ್ರ ಬದಲಾಗಿ ಪೆಪ್ಪರ್ ಪೌಡರ್, ಒಂದ್ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೋಬಹುದು. ಕೋಲ್ಡ್ ಶೀತ ಅಷ್ಟಕ್ಕೊಂದೇನು ಆಗಲ್ಲ. ಸೆಕೆ ಟೈಮಲ್ಲಂತೂ ಒಂದೊಳ್ಳೆ ಜ್ಯೂಸ್ ಇದು. ನೋಡಿ, ಪಟ್ ಅಂತ ಜ್ಯೂಸ್ ರೆಡಿಯಾಗೇ ಬಿಡ್ತು. ಇನ್ನೇನು ಫೈನಲ್ ಲುಕ್ಕಲ್ಲಿ ನಾವು ಮಾಡಿದಂಥ ಕಲ್ಲಂಗಡಿ ಹಣ್ಣಿನ ರಸ ರೆಡಿಯಾಗೇ ಬಿಡ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.